ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಒಂದು ವಿಶೇಷವಾದಂಥ ವಿಷಯ ಅಂತ ಹೇಳಬಹುದು. ನಾವೇಕೆ ಸಂತೋಷವಾಗಿಲ್ಲ? ಹೌದು, ಎಲ್ಲವೂ ಇದೆ ಆದರೂ ಸಂತೋಷ ಇಲ್ಲ ಅನ್ನುತ್ತೇವೆ, ನೆಮ್ಮದಿ ಇಲ್ಲ ಅನ್ನುತ್ತೇವೆ. ಆದ ಕಾರಣ ಇವತ್ತು ಕೆಲವೊಂದು ಶಬ್ದಗಳು ಅಥವಾ ವಾಕ್ಯಗಳು, ಕೆಲವೊಂದು ವಿಷಯಗಳೊಂದಿಗೆ ಮಾತನಾಡೋಣ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬಹುದು. ಎಲ್ಲವೂ ಇದೆ ಆದರೂ ಸಂತೋಷವಿಲ್ಲ ಅನ್ನುತ್ತೇವೆ. ಪ್ರತಿಯೊಬ್ಬರೂ ಮಾತನಾಡುತ್ತಾರೆ. ಏಕೆನ್ನುವುದು ಅನ್ನೋದರೆ ದೊರೆತ ಊಟ ಬಟ್ಟೆ ಚೆನ್ನಾಗಿಲ್ಲ ಅನ್ನುತ್ತೇವೆ. ಇದೇ ಎಷ್ಟೋ ವರ್ಷಗಳ ಹಿಂದೆ ನಮಗೆ ಒಪ್ಪತ್ತು ಊಟ ಇಲ್ಲ, ಬಟ್ಟೆ ಇಲ್ಲ, ಯಾರೋ ಕೊಟ್ಟ ಬಟ್ಟೆ ಹಾಕ್ಕೊಂಡಿರ್ತೇವೆ, ಹೇಗೋ ಜೀವನ ಮಾಡಿರ್ತೇವೆ. ಆದರೆ ಈಗ ಎಲ್ಲವೂ ಇದೆ ಆದರೂ ಅದನ್ನು ತೃಪ್ತಿಯಿಂದ ಅನುಭವಿಸುತ್ತಿಲ್ಲ. ದೊರೆತ ಊಟ ಬಟ್ಟೆ ಚೆನ್ನಾಗಿಲ್ಲ ಎನ್ನುತ್ತೇವೆ. ಸಂಪಾದಿಸಿದ ಆಸ್ತಿ ಪಾಸ್ತಿ ಸಾಲದೆ ಎನ್ನುತ್ತೇವೆ. ಎಷ್ಟೇ ಹಣ ಇದ್ದರೂ ಸಾಲಲ್ಲ, ಏನು ಮಾಡಬೇಕು, ಖರ್ಚಾಗ್ತಿದೆ ಅಂತೀವಿ. ಇರುವ ಮನೆ ಚಿಕ್ಕದು ಎನ್ನುತ್ತೇವೆ. ಮಾಡೋ ಉದ್ಯೋಗ ಸರಿಯಿಲ್ಲ ಎನ್ನುತ್ತೇವೆ. ಒಂದು ಕಾಲದಲ್ಲಿ ಉದ್ಯೋಗ ಇದ್ದರೆ ಸಾಕನ್ನುತ್ತೇವೆ. ಆನಂತರ ಉದ್ಯೋಗ ಕುರಿತು ತೃಪ್ತಿ ಕಳೆದುಕೊಳ್ಳುತ್ತೇವೆ. ಹಲವಾರು ಕಾರಣಗಳಿರ್ಬೋದು. ಅದನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ. ಪಡೆದ ಸಂಬಳ ಬಡ್ತಿ ಸಾಲದೆನ್ನುತ್ತೇವೆ. ಮನುಷ್ಯನಿಗೆ ಎಷ್ಟೇ ಹಣ ಇದ್ದರೂ ಸಾಲುವುದಿಲ್ಲ. ಸಂಬಳ ಹೆಚ್ಚಾದಂತೆ ಅವನ ಆಸೆ ಆಕಾಂಕ್ಷೆ ಹಿಡಿತ ಹೆಚ್ಚಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕೂಡಿಡುವುದು ಅಂದರೆ ಸೇವಿಂಗ್ ಅನ್ನೋದು ಕಡಿಮೆಯಾಗಿದೆ. ಹಲವಾರು ಕಾರಣಗಳಿದೆ. ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಒಂದು ಖರೀದಿ ಮಾಡುವಂಥ ಒಂದು ಮನೋಸ್ಥಿತಿ ಜಾಸ್ತಿಯಾಗಿದೆ. ಮತ್ತು ಬೇರೆಗೆ ಆನ್ಲೈನ್ ಮೂಲಕ ಆಗಿರ್ಬೋದು ಅಥವಾ ಎಲ್ಲೋ ಖರೀದಿ ಹೋಗಿರ್ತೇವೆ. ಒಂದು ವಸ್ತು ಖರೀದಿ ಮಾಡೋ ಬದಲು ಇನ್ನೊಂದು ವಸ್ತು ಖರೀದಿ ಮಾಡಿರ್ತೇವೆ. ಅದು ನಮಗೆ ಅವಶ್ಯಕತೆ ಇದೆ ಇಲ್ಲೋ ಅನ್ನೋದು ಬಿಟ್ಟು ನಾವು ಜಾಸ್ತಿ ಖರ್ಚು ಮಾಡ್ತಾಯಿದ್ದೇವೆ. ನಾವು ಇತರನ್ನು ಪ್ರೀತಿಸದೆ ಗೌರವಿಸದೆ ಎಲ್ಲರೂ ನಮ್ಮನ್ನು ಪ್ರೀತಿಸಲಿ ಗೌರವಿಸಲಿ ಎನ್ನುತ್ತೇವೆ. ಇದು ಎಲ್ಲರಿಗೂ ಅನ್ವಯಿಸಾಗುತ್ತದೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕನ್ನುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಅನಿವಾರ್ಯವಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೊಗಳಲಿ ಎಂದು ನಿರೀಕ್ಷೆ ಮಾಡುತ್ತೇವೆ. ನಮ್ಮನ್ನು ಎಲ್ಲರೂ ಹೊಗಳಲಿ, ನಮ್ಮನ್ನೇ ಎಲ್ಲರೂ ಗೌರವಿಸಲಿ ಎನ್ನುತ್ತೇವೆ. ನಮ್ಮ ತಪ್ಪುಗಳು ಏನೇ ಇದ್ದರೂ ಕೂಡ ಹೊಗಳಲಿ ಎನ್ನುತ್ತೇವೆ. ನಾವು ಯಾರನ್ನೂ ನಂಬುವುದಿಲ್ಲ. ನಮ್ಮ ಸುರಕ್ಷತೆಯ ಬಗ್ಗೆ ಭಯ ಇದೆ. ವಾಸ್ತವಿಕತೆಯನ್ನು ಅರಿತುಕೊಳ್ಳುವುದು ನಿಜವಾಗಿದೆ. ಹೌದು, ಜೀವನದಲ್ಲಿ ನಾವು ಏನಿದೆಯೋ, ನಮ್ಮ ಪರಿಸ್ಥಿತಿ ಏನಿದೆಯೋ ಅನ್ನೋದು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಹೊಂದಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ. ಕೆಲವೊಂದು ವಿಚಾರ ಆಗಿರ್ಬೋದು, ಕೆಲವೊಂದು ಪರಿಸ್ಥಿತಿ ಆಗಿರ್ಬೋದು, ಅವುಗಳನ್ನು ಹೊಂದಿಕೊಳ್ಳುವ ಪ್ರಯತ್ನವೇ ಮಾಡುವುದಿಲ್ಲ. ಕಾಯಿಲೆ ಬಂದರೆ ಅದು ಗುಣವಾಗುತ್ತದೆ ಎಂಬ ಅನುಮಾನ ವೈದ್ಯರನ್ನು ನಂಬುವುದಿಲ್ಲ. ಮುಪ್ಪು ಸಾವಿನ ಬಗ್ಗೆ ಭಯಪಡುತ್ತೇವೆ. ಸಂತೋಷವಾಗಿರಲು ನಾವು ಕಲಿಯುವುದಿಲ್ಲ. ಗೊಣಗಾಡುತ್ತಲೇ ಬದುಕುತ್ತೇವೆ. ಎಲ್ಲ ವಿಷಯಗಳು ಹಲವಾರುಗಳು ಒಂದು ಹಿಂದು ಮುಂದಾಗಬಹುದು. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಾವು ಎಲ್ಲವೂ ಇದೆ ಇದ್ದಿದ್ರೆ ತೃಪ್ತಿ ಇರಬೇಕು. ಅದಕ್ಕೆ ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ಹೇಳಿದ್ದಾರೆ. ಆದರೆ ಇತ್ತೀಚಿನ ಕೆಲವು ನಾಣ್ಣುಡಿ ಇದೆ. ಹಾಸಿಗೆನೇ ಖರೀದಿ ಮಾಡಬೇಕು ಅಂದರೆ ಹಾಸಿಗೆ ಹೊಸ ತೊಗೋಬೇಕು, ದೊಡ್ಡ ತೊಗೋಬೇಕಂತಿದ್ದಾರೆ. ಆದರೆ ನಮ್ಮ ಒಂದು ಆರ್ಥಿಕ ಮಿತಿ, ನಮ್ಮಲ್ಲಿರುವಂಥ ಒಂದು ವೆಚ್ಚ, ನಮ್ಮ ಒಂದು ಆದಾಯ ಮೂಲ ಎಲ್ಲವನ್ನು ಅವಲೋಕಿಸಿ ಅದನ್ನು ನಾವು ಬದುಕುವುದರಿಂದ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇತ್ತೀಚೆಗೆ ನಾವು ಬೇರೆಯವರಿಗೆ ನೋಡಿ ಹೋಲಿಕೆ ಮಾಡಿ ಬದುಕ್ತೇವೆ. ಅವರು ಅದು ತೊಗೊಂಡ್ರು, ಇವರು ಇದು ಮಾಡಿದ್ರು, ನಾಯಕ ಮಾಡಿಲ್ಲ, ಹಿಂಗೆ ಮಾಡಬೇಕು ಹಾಂಗೆ ಮಾಡಬೇಕಂತೇವೆ. ಅವರ ಆರ್ಥಿಕ ತಕ್ಕಂತೆ ಅವರು ಬದುಕುತ್ತಿದ್ದರೆ ನಮ್ಮ ಅನುಕೂಲ ತಕ್ಕಂತೆ ನಾವು ಬದುಕಬೇಕು. ಆದ ಕಾರಣ ನಾವು ಇದ್ದಿದ್ದರದಾಗೆ ತೃಪ್ತಿಯಿಂದ ಇರಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಕಾಲದಲ್ಲಿ ಒಂದು ಮಾತಿದೆ, ಏನಪ್ಪ ಅಂದ್ರೆ ನಾವು ಅದೇನೋ ಸಾಲ ಕಂಬುವಾಗ ಹಾಲು ಜೇನು ಸವಿದಂತೆ ಸಾಲಿಗನು ಬಂದು ಕೇಳಿದಾಗ ಕಿಬ್ಬದಿಯೇ ಕೀಲು ಮುರಿದಂತೆ. ಅಂದರೆ ಕೆಲವು ಬಾರಿ ನಾವೆಲ್ಲ ನಮ್ಮ ಆಡಂಬರ ಜೀವನಕ್ಕೆ ಏನೇನೋ ಮಾಡಿರ್ತೇವೆ. ಆ ನಂತರ ಅದು ನಿರ್ವಹಣೆ ಮಾಡೋಕ್ಕಾಗಲ್ಲ. ಆದ ಕಾರಣ ನಾವು ಸಂತೋಷವಾಗಿರ್ಬೇಕಂದ್ರೆ ಹಣ ಮುಖ್ಯ ಅಲ್ಲ. ಇರುವುದರಲ್ಲಿ ವ್ಯಕ್ತಿ, ವಸ್ತು, ಪರಿಸ್ಥಿತಿ ಏನೇ ಇರಲಿ ಅದನ್ನು ತೃಪ್ತಿಕರವಾಗಿ ಸಂತೋಷದಿಂದ ಬದುಕಿದರೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತದೆ. ಆದ ಕಾರಣ ನಮ್ಮ ಆರೋಗ್ಯ ಜೊತೆಗೆ ನಮ್ಮ ಕುಟುಂಬ, ಪರಿಸರ, ಕೆಲಸ ಸ್ಥಳಗಳು, ಸ್ನೇಹಿತರು ಎಷ್ಟೋ ಬಾರಿ ಸಮಯ ಕೊಡೋಕ್ಕಾಗಲ್ಲ. ಆದರೂ ಕೂಡ ನಾವು ನಮ್ಮ ಜೊತೆಗೆ ಎಲ್ಲರನ್ನೂ ಹೊಂದಿಕೊಂಡು ಹೋಗುವುದು ಮುಖ್ಯವಾಗಿರುತ್ತದೆ. ಧನ್ಯವಾದಗಳು. ನಿಮ್ಮ ವಿಚಾರಗಳು, ಅಭಿಪ್ರಾಯಗಳು ಈ ವಿಷಯಕ್ಕೆ ಸಂಬಂಧಿಸಿದೆ ಏನಾದರೂ ನಿಮ್ಮಲ್ಲಿ ಅನಿಸಿಕೆಗಳಿದ್ದರೆ ದಯಮಾಡಿ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.